ನಮಸ್ಕಾರ. ಶರಣಾರ್ಥಿ ಕರ್ನಾಟಕ. ನಾನು ನಿಮ್ಮ ಮಂಜುನಾಥ್. ವೆಲ್ಕಮ್ ಟು ಮೈ ಚಾನಲ್ ಮಂಜು 09. ನಾನು ನಿಮಗೆ ಇವತ್ತು ಒಂದು ವ್ಲಾಗ್ ಮಾಡೋಕ್ಕೆ ಹೊರಟಿದ್ದೀನಿ. ಏನಪ್ಪ ವ್ಲಾಗ್ ಅಂದರೆ, ಈ ಬೆಂಗಳೂರು ಮಹಾನಗರದಲ್ಲಿ ಒಬ್ಬ ಆಟೋ ಚಾಲಕ ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ಬೋದು, ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತಾರೆ, ಎಷ್ಟು ಉಳಿಯುತ್ತೆ ಅನ್ನೋದೇ ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿ ಅನಿಸುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು, ಮುಂದಕ್ಕೆ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಒಂದು ಕಾಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ತಪ್ಪದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಐ ಸ್ವೇರ್, ಸುಳ್ಳಂತೂ ಹೇಳೋದಿಲ್ಲ. ನಾನು ಯಾವ ಸ್ಟೇಜ್ ಎಷ್ಟು ಸಂಪಾದನೆ ಮಾಡಿದ್ದೀನಿ ಅಷ್ಟು ಹೇಳ್ತೀನಿ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈ ಆಟೋ ಫೀಲ್ಡ್ ಇದೆಯಲ್ಲ, ಆಟೋ ಚಾಲಕರ ಫೀಲ್ಡು ಒಂದು ದಿವಸ ಇದ್ದಂಗೆ ಇನ್ನೊಂದು ದಿವಸ ಇರೋಲ್ಲ. ಫಾರ್ ಎಕ್ಸಾಂಪಲ್, ಒಂದು ದಿವಸ ಒಂದು 10,000 ಇದ್ದರೆ ಇನ್ನೊಂದು ದಿವಸ ಬರೀ 1,000 ಇರುತ್ತೆ, ಇನ್ನೊಂದು ದಿವಸ 500 ರೂಪಾಯಿನೂ ಆಗೋಲ್ಲ. ಹಾಗಾಗಿ ನಾನು ಈ ವಿಡಿಯೋ ಕಂಪ್ಲೀಟಾಗಿ ಮಾಡ್ತೀನಿ. ಮಾಡಾದ್ಮೇಲೆ ಈಗ ವಿಡಿಯೋ ಕಂಪ್ಲೀಟಾಗಿ ನೋಡ್ಬಿಟ್ಟು ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಶೇರ್ ಮಾಡಿ. ಹಾಗೆ ನಿಮಗೆ ಇನ್ನೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್, ಆಟೋ ಚಾಲಕ. ಇವತ್ತು ಆನ್ಲೈನಲ್ಲಿ ಸುಮಾರು ಒಂದು 6 ರೈಡ್ ಏನೋ ಕಂಪ್ಲೀಟ್ ಮಾಡಿದ್ದೀನಿ. ಸಮಯ ಸುಮಾರು ರಾತ್ರಿ 10 ಗಂಟೆ ಆಗಿದೆ. ಸೊ ನಾನು ನಮ್ಮ ಮನೆ ಹತ್ರ ಇದ್ದೀನಿ. ಒಂದು 1,100 ಪ್ಲಸ್ ಆಫ್ಲೈನಲ್ಲಿ ಒಂದು ಡ್ರಾಪು ಪಿಕಪ್ ಸಿಕ್ಕಿತ್ತು, ಇನ್ನೊಬ್ಬರು ಬರೀ ಡ್ರಾಪ್ ಸಿಕ್ಕಿತ್ತು. ಬರೀ ಡ್ರಾಪ್ ಸಿಕ್ಕಿರೋರು 300 ರೂಪಾಯಿ ಪೇ ಮಾಡಿದ್ರು, ಡ್ರಾಪು ಪಿಕಪ್ ಸಿಕ್ಕಿರೋರು 600 ರೂಪೀಸ್ ಪೇ ಮಾಡಿದ್ರು. ಟೋಟಲ್ ಅದೊಂದು 900, ಇದೊಂದು 1,100, 2,000 ರೂಪಾಯಿ ಆಗಿದೆ. 2,000 ರೂಪಾಯಿನಲ್ಲಿ CNGಗೆ ಒಂದು 350 ರೂಪಾಯಿ. ಇವತ್ತು ನಾವು ಯಾವ ಟ್ರಾಫಿಕ್ ಅವ್ರ ಕೈನಲ್ಲಿ ಟ್ರಾಫಿಕ್ ವೈಲೆನ್ಸ್ ಯಾವುದೂ ಮಾಡಿಲ್ಲ. ಸೊ ಹಂಗಾಗಿ ದಂಡ ನನಗೆ ಯಾವುದೂ ಇಲ್ಲ. ಯಾಕಂದರೆ ಬೆಂಗಳೂರು ಮಹಾನಗರ ಇವತ್ತು ರಸ್ತೆಯಲ್ಲಿ ಇವತ್ತು ಬೆಳಿಗ್ಗೆ ಏನೂ ಇರಲ್ಲ, 2 ವೇ ಇರುತ್ತೆ. ಬೆಳಿಗ್ಗೆ ಬರೋಷ್ಟರಲ್ಲಿ ಅದು 1 ವೇ ಆಗಿರುತ್ತೆ. ಆ ಥರ ನಾನು ಸುಮಾರು ಸರಿ ದಂಡ ಕಟ್ಟಿದ್ದೀನಿ, ಇನ್ನೂ ದಂಡ ಪೆಂಡಿಂಗೂ ಇದೆ. ಇವತ್ತಂತೂ ಯಾವ ಟ್ರಾಫಿಕ್ ವೈಲೆನ್ಸ್ ನಾನು ಮಾಡಿಲ್ಲ, ನನಗೆ ಯಾವ ದಂಡನೂ ಇಲ್ಲ. ಸೊ 2,000 ರೂಪಾಯಿನಲ್ಲಿ ಒಂದು 500 ರೂಪಾಯಿ ಖರ್ಚಾದ್ರೂ 1,500 ರೂಪಾಯಿ ನನ್ನ ಕೈಗೆ ಸಿಕ್ಕಿದೆ. ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್, ಆಟೋ ಚಾಲಕ. ಇವತ್ತು ಇವಾಗ ಟೈಮ್ ಸುಮಾರು ರಾತ್ರಿ 10 ಗಂಟೆ ಆಗಿದೆ. ನನ್ನ ರೈಡ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಆನ್ಲೈನಲ್ಲಿ ಒಂದು 6 ರೈಡ್ಸ್ ಏನೋ ಕಂಪ್ಲೀಟ್ ಮಾಡಿದ್ದೀನಿ. ಒಂದು 1,100ವರೆಗೂ ಆಗಿರುತ್ತೆ 3 ಆ್ಯಪ್ಸ್ನ ಮುಖಾಂತರ. ಆಫ್ಲೈನಲ್ಲೂ ಒಂದಿಬ್ರಿಗೆ ಡ್ರಾಪ್ ಮಾಡಿದ್ದೀನಿ. ಒಬ್ರದ್ದು ಡ್ರಾಪು ಪಿಕಪ್ಪು 2 ಇತ್ತು. ಸೊ ಅವ್ರದ್ದು ಒಂದು 600 ರೂಪಾಯಿ, ಇನ್ನೊಬ್ರದ್ದು ಒಂದು 300 ರೂಪಾಯಿ. ಆನ್ಲೈನಲ್ಲಿ ಒಂದು 1,100 ರೂಪಾಯಿ. ಸೊ ಟೋಟಲ್ಲು ಒಂದು 2,000 ರೂಪಾಯಿ ಮಾಡಿರ್ತೀನಿ. 2,000 ಅಲ್ಲಿ ಒಂದು 50 ರೂಪಾಯಿ ಊಟಕ್ಕೆ, ಒಂದು 350 ರೂಪಾಯಿ CNGಗೆ ಖರ್ಚಾಗಿದೆ. ಆಮೇಲೆ ಇವತ್ತಂತೂ ಯಾವ ಟ್ರಾಫಿಕ್ ಅವ್ರ ಕೈಗೂ ಸಿಗಾಕೊಂಡಿಲ್ಲ. ಸೊ ದಂಡ ಯಾವುದೂ ಕಟ್ಟಿಲ್ಲ. ಯಾವುದಾದ್ರೂ ಸಿಗ್ನಲ್ ಜಂಪು ಇಲ್ಲ 1 ವೇ ಎಂಟ್ರಿ ಏನಾದರೂ ಸೇರಿದ್ರೆ ಆವಾಗ 500 ರೂಪಾಯಿಂದ 1,000 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. ಯಾಕಂದರೆ ಬೆಂಗಳೂರು ಮಹಾನಗರ, ಸೊ ಎಲ್ಲ ರಿಸ್ಟ್ರಿಕ್ಷನ್ಸು ಇರುತ್ತೆ. ಸೊ ಇವತ್ತಿಗೆ ಮಾತ್ರ ನನ್ನ ಇನ್ಕಮ್ ತುಂಬ ಸ್ಯಾಟಿಸ್ಫೈ. ಇದೆಲ್ಲ ನಾನು ಓಪನಾಗಿ ಈಗ ಆ್ಯಪ್ಸ್ ಓಪನ್ ಮಾಡಿ ತೋರಿಸ್ತೀನಿ. ನಮಸ್ಕಾರ. ನೀವೀಗ ನೋಡ್ಬೋದು, ಓಲಾ ಪಾರ್ಟ್ನರ್ ಆ್ಯಪ್ ಓಪನ್ ಮಾಡಿದ್ದೀನಿ. 5 ರೈಡ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಸುಮಾರು 620 ರೂಪಾಯಿ 620 ರೂಪಾಯಿ ಓಲಾ ಆ್ಯಪ್ ಮುಖಾಂತರ ಸಂಪಾದನೆ ಮಾಡಿದ್ದೀನಿ. ರ್ಯಾಪಿಡೋ ಆ್ಯಪ್ ಓಪನ್ ಮಾಡಿದ್ದೀನಿ, ಅದರಲ್ಲಿ ಒಂದು 50 ರೂಪೀಸ್ ಸಂಪಾದನೆ ಮಾಡಿದ್ದೀನಿ. ಆಮೇಲೆ ನಮ್ಮ ಯಾತ್ರೆ ಆ್ಯಪ್ ಇದೆ, ಅದರಲ್ಲಿ ಒಂದು 761 ರೂಪಾಯಿ ಮಾಡಿದ್ದೀನಿ. ಟೋಟಲು ಇದೊಂದು 1,200 ಏನೋ ಆಗಿರುತ್ತೆ, 1,200 1,300 ಆಗಿರುತ್ತೆ. ಈ ಓಲಾ ಅವ್ರದ್ದು ಮತ್ತು ರ್ಯಾಪಿಡೋ ಅವ್ರದ್ದು ಮತ್ತು ಇವ್ರದ್ದು ನಮ್ಮ ಯಾತ್ರೆ ಅವ್ರದ್ದು ಕಮಿಷನು
ಇನ್ಸೂರೆನ್ಸು ಎಲ್ಲ ಕಟ್ ಮಾಡ್ತಾರೆ. ಕಟ್ ಮಾಡಿ ರಿಮೈನಿಂಗ್ ಅಮೌಂಟ್ ನಮ್ಗೆ ಹಾಕ್ತಾರೆ. ಅಂದರೆ ಒಂದು 200 ರೂಪಾಯಿವರೆಗೂ ಕಟ್ಟಾಗುತ್ತೆ. ಪ್ಲಸ್ ಪ್ರತಿ ತಿಂಗಳು ನಮಗೆ ಗಾಡಿ ಸರ್ವಿಸಿಂಗ್ ಹೋಗುತ್ತೆ. ಒಂದು 3,000-4,000 ಸಾವಿರ ಖರ್ಚಿರುತ್ತೆ. ಸೊ ಈ ಸಂಪಾದನೆ ಆ ಖರ್ಚು ಇದನ್ನೆಲ್ಲ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಪ್ರತಿ ತಿಂಗಳು ನಮ್ಗೆ ಇದು ಇದ್ದಿದ್ದೆ. ಹಾಗೆ ಒಂದು ತಿಂಗಳು ಇದ್ದಂಗೆ ಇನ್ನೊಂದು ತಿಂಗಳು ಇರುತ್ತೆ ಅನ್ನೋಕ್ಕಿರಲ್ಲ. ಒಂದು ತಿಂಗಳು ಇದ್ದಂಗೆ ಇನ್ನೊಂದು ತಿಂಗಳು ಬಿಸ್ನೆಸ್ ಇರೋಲ್ಲ. ನೀವು ನೋಡ್ಬೋದು. ₹1,500 ನನ್ನ ಕೈಗೆ ಸಿಕ್ಕಿದೆ. ಸೊ ₹1,500 ನಮಗೆ ಯಾವುದೇ ರೀತಿ ಬ್ಯಾಡ್ ಹ್ಯಾಬಿಟ್ಸ್ ಇಲ್ದಿರೋ ಕಾರಣ ನಮ್ಗೆ ಬೇರೆ ಯಾವ ಖರ್ಚು ಇಲ್ಲ. ಸೀದಾ ₹1,500 ಮನೆಗೆ ತಲುಪುತ್ತೆ. ಸೊ ಈ ಸಂಪಾದನೆ ಹೀಗೆ ಇರುತ್ತೆ ಅಂತ ಗ್ಯಾರಂಟಿ ಇರಲ್ಲ. ಒಂದು ದಿವಸ 2,000 ಆಗ್ಬೋದು, ಒಂದು ದಿವಸ ಬರೀ ₹500 ಆಗ್ಬೋದು, ಒಂದೊಂದು ದಿವಸ CNGಗೂ ಸಿಗಲ್ಲ. ಸೊ ಇನ್ನು ಮುಂದೆ ಇದೇ ಥರ ಡೈಲಿ ವ್ಲಾಗ್ಸು ಮಾಡ್ತಾಯಿರ್ತೀವಿ. ನೀವು ನೋಡ್ಬೋದು. ನಿಮ್ಗೆ ಏನು ಅನ್ನಿಸ್ತು ಈ ಥರ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗುತ್ತಾ, ಇಷ್ಟ ಆಗಲ್ಲ ಅಂತ ಒಂದು ಕಾಮೆಂಟ್ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಈ ಥರ ವ್ಲಾಗ್ಸ್ ಮಾಡೋಕ್ಕೆ ಹೋಗಲ್ಲ. ಮುಂದೆ ಬೇರೆ ವ್ಲಾಗ್ಸ್ ಮಾಡ್ಕೊಂಡು ಹೋಗ್ತೀವಿ. ಬೇರೆ ನಿಮಗೂ ಯಾವ ಥರ ಈ ವ್ಲಾಗ್ಸ್ ಇಷ್ಟ ಆಗುತ್ತೆ ಅನ್ನೋದು ನೀವು ಕಾಮೆಂಟ್ ಮಾಡ್ಬೋದು. ಸೊ ಇವತ್ತು ಬಂದಿರೋ ಸಂಪಾದನೆ ಹೀಗೆ ಡೈಲಿ ಆಗುತ್ತೆ ಅನ್ನೋ ಗ್ಯಾರಂಟಿ ಎಲ್ಲ ಇರಲ್ಲ. ಯಾಕಂದರೆ ಆಟೋ ಫೀಲ್ಡಲ್ಲಿ ಒಂದು ದಿವಸ ಇದ್ದಂಗೆ ಇನ್ನೊಂದು ದಿವಸ ಇರೋಲ್ಲ. ಈ ಆಟೋ ಡ್ರೈವರ್ಸ್ ಫೀಲ್ಡ್ ಯಾವ ಥರ ಅಂದರೆ ಒಂದು ದಿವಸ ಒಳ್ಳೆ ಬಾಡೂಟ ಇರುತ್ತೆ, ಒಂದು ದಿವಸ ಹಬ್ಬದ ಊಟ ಇರುತ್ತೆ, ಒಂದು ದಿವಸ ದೇವಸ್ಥಾನದ ಊಟ ಇರುತ್ತೆ, ಒಂದು ದಿವಸ ಉಪವಾಸನೂ ಇರುತ್ತೆ. ಅಂದರೆ ಇವತ್ತು 2,000 ಆಗಿದೆ ಅಂದರೆ ನಾಳೆ ಆಗುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ಇವತ್ತಿರೋ ಸಂಪಾದನೆ ಹೀಗೆ ಇರುತ್ತೆ ನಾಳೆ ಅನ್ನೋ ಗ್ಯಾರಂಟಿ ಇರಲ್ಲ. ಒಂದು ದಿವಸ ಇದ್ದಂಗೆ ಇನ್ನೊಂದು ದಿವಸನೂ ಇರಲ್ಲ. ಸೊ ಇವತ್ತುವರೆಗೂ ನನ್ನ ಸಂಪಾದನೆ, ಇವತ್ತು ಮಾಡಿರೋ ಸಂಪಾದನೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ನಮ್ಗೆ ಯಾವ ಕೆಟ್ಟ ಚಟ ಇಲ್ದಿರೋ ಕಾರಣ ನಮಗೆ ₹1,500 ಮನೆಗೆ ಸೇರುತ್ತೆ. ಬೇರೆ ಯಾವ ಖರ್ಚು ಇರೋಲ್ಲ. ಇನ್ ಕೇಸ್ ನಾವೇನಾದರೂ ಟ್ರಾಫಿಕ್ ವೈಲೆನ್ಸ್ ಮಾಡಿದ್ರೆ, ಇಲ್ಲ ಸಣ್ಣ ಪುಟ್ಟ ಟಚ್ಚು ಗಿಚ್ಚು ಆಕ್ಸಿಡೆಂಟ್ ಏನಾದರೂ ಮಾಡಿದ್ರೆ ದಂಡ ಕಟ್ಟಬೇಕಾಗುತ್ತೆ, ಬೇರೆಯವ್ರಿಗೆ ಕಟ್ಸ್ಕೊಡ್ಬೇಕಾಗುತ್ತೆ. ಸಂಪಾದನೆ ಇರಲಿ ಇಲ್ಲದೆ ಹೋಗಲಿ, ನಮ್ಮ ರೆಗ್ಯುಲರ್ ಅಂತೂ ಯಾವಾಗೂ ಚೇಂಜ್ ಆಗೋಲ್ಲ. ಬೆಳಿಗ್ಗೆ ಎದ್ದೇಳೋದೆ, ಗಾಡಿ ಕ್ಲೀನ್ ಮಾಡ್ಕೊಳ್ಳೋದೆ, ರೋಡಿಗೆ ಬಂದುಬಿಡೋದೆ. ಒಂದು ದಿವಸ ಬಾಡಿಗೆ ಇರ್ತದೆ, ಒಂದು ದಿವಸ ಬಾಡಿಗೆ ಇರೋಲ್ಲ. ಒಂದೊಂದು ದಿವಸ ಹಬ್ಬದ ದಿವಸನೂ ಬಾಡಿಗೆ ಇರುತ್ತೆ, ಒಂದೊಂದು ದಿವಸ ಒದ್ಲಾಡಿದ್ರೇನು 3 ದಿವಸನೂ ಬಾಡಿಗೆ ಸಿಗೋಲ್ಲ. ಹಿಂಗಿರ್ತದೆ ಆಟೋ ಅವ್ರ ಜೀವನ. ನನ್ನ ಜೀವನಕ್ಕಂತೂ ನನಗೆ ಯಾವತ್ತೂ ತೊಂದರೆ ಇಲ್ಲ. ನಾನು ಅಂದ್ಕೊಂಡಿದ್ದು ಮಾಡ್ತೀನಿ, ನೋಡಬೇಕು ಅಂದರೆ ನೋಡ್ತೀನಿ, ತಿನ್ನಬೇಕು ಅಂದ್ಕೊಂಡಿರೋ ತಿಂತೀನಿ. ನಾನಂತೂ ಆಲ್ವೇಸ್ ಫ್ರೀ ಬಟ್ ಆಲ್ವೇಸ್ ಹ್ಯಾಪಿಯಾಗಿರ್ತೀನಿ. ಒಂಥರ ನಾನು ಫ್ರೀ ಸೋಲ್ ಇದ್ದಂಗೆ. ನನಗೆ ಯಾವ ರಿಸ್ಟ್ರಿಕ್ಷನ್ಸು ಇರೋಲ್ಲ. ಡ್ರೈವರ್ಸಲ್ಲಿ ಇದೊಂದು ಪ್ಲಸ್ ಪಾಯಿಂಟ್ ಇರುತ್ತೆ, ಹಾಗೆ ಮೈನಸ್ ಪಾಯಿಂಟ್ಸು ಇರುತ್ತೆ. ಬರ್ತಾ ವ್ಲಾಗ್ಸಲ್ಲಿ ಎಲ್ಲ ಹೇಳ್ತೀನಿ ನನ್ನ ಲೈಫ್ ಹೇಗಿರುತ್ತೆ, ಹೇಗೆ ಸ್ಟಾರ್ಟ್ ಆಯಿತು, ನಾನು ಯಾಕೆ ಡ್ರೈವರ್ ಆದೆ, ಆಮೇಲೆ ಈ ಯೂಟ್ಯೂಬರ್ ಯಾಕಾದೆ, ಈ ವ್ಲಾಗ್ಸ್ ಎಲ್ಲ ಏನಕ್ಕೆ ಮಾಡ್ತಾಯಿದ್ದೀನಿ ಅನ್ನೋದನ್ನೆಲ್ಲ ಮುಂದಿನ ವೀಡಿಯೋಸಲ್ಲಿ ಹೇಳ್ತೀನಿ. ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನ ಮಿಸ್ ಮಾಡ್ದಿರ ಕಮೆಂಟ್ ಮಾಡಬೇಕು. ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಇರುತ್ತೆ. ಧನ್ಯವಾದಗಳು.